ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು 2025ರ ಕೊನೆಯ ಅಮಾವಾಸ್ಯೆ ಸಾಮಾನ್ಯ ಅಮಾವಾಸ್ಯೆ ಅಲ್ಲ, ಇದು ಪಿತೃ ದೇವತೆಗಳು ಅತ್ಯಂತ ಸಮೀಪ ಬರುತ್ತಾರೆ ಎನ್ನುವ ದಿನ. ಈ ದಿನ ಮಾಡಿದ ಒಂದು ಚಿಕ್ಕ ದಾನವು ಅನಂತ ಪುಣ್ಯ ಕೊಡುತ್ತದೆ. ಈ ದಿನದ ವಿಡಿಯೋದಲ್ಲಿ ಯಾವ ದಾನ ಮಾಡಿದರೆ ಪಿತೃ ಸಂತೋಷವಾಗುತ್ತಾರೆ, ಯಾವ ದಾನ ಮಾಡಿದರೆ ದರಿದ್ರ ದೂರವಾಗುತ್ತದೆ, ಹಣ ಇಲ್ಲದವರು ಮಾಡಬಹುದಾದ ದಾನಗಳ್ಯಾವುವು, ಈ ವಿಡಿಯೋದಲ್ಲಿ ಕೊನೆಯವರೆಗೂ ನೋಡಲೇಬೇಕು. ಅಮಾವಾಸ್ಯೆ ದಿನ ಚಂದ್ರನು ಕಾಣಿಸುವುದಿಲ್ಲ. ಗರುಡ ಪುರಾಣ ಹೇಳುತ್ತದೆ, ಅಮಾವಾಸ್ಯೆ ದಿನ ಪಿತೃಗಳು ತಮ್ಮ ಸಂತಾನವನ್ನು ನೋಡಲು ಭೂಮಿಗೆ ಬರುತ್ತಾರೆ. ಎಳ್ಳು ಅಮಾವಾಸ್ಯೆ ಎಂದು ಕರೆಯಲಾಗುವ ಅಮಾವಾಸ್ಯೆಯನ್ನು 2025ರ ಡಿಸೆಂಬರ್ 19ರಂದು ಶುಕ್ರವಾರ ಆಚರಿಸಲಾಗುವುದು. ಈ ದಿನ 2025ರ ಕೊನೆಯ ಅಮಾವಾಸ್ಯೆಯಾಗಿದ್ದು, ಈ ದಿನದಂದು ಯಾವ ವಸ್ತುಗಳನ್ನು ದಾನ ಮಾಡಿದರೆ ಪಿತೃ ದೋಷದಿಂದ ಮುಕ್ತಿ ಸಿಗುತ್ತೆ, ಸಾಧ್ಯವಾದರೆ ಇವುಗಳನ್ನು ದಾನ ಮಾಡಬಹುದು. ಮಾರ್ಗಶಿರ ಮಾಸದಲ್ಲಿ ಬರುವ ಅಮಾವಾಸ್ಯೆ ತಿಥಿಯನ್ನು ಮಾರ್ಗಶಿರ ಅಮಾವಾಸ್ಯೆ ಅಥವಾ ಎಳ್ಳು ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಾರ್ಗಶಿರ ಅಮಾವಾಸ್ಯೆಯು ಬಹಳ ವಿಶೇಷವಾದ ದಿನವಾಗಿದೆ. ಈ ಪವಿತ್ರ ದಿನದಂದು ಪವಿತ್ರ ನದಿ ಸ್ನಾನವನ್ನು ಮಾಡುವುದು, ಪಿತೃಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವುದು, ದಾನ ಮಾಡುವುದು ಮತ್ತು ಸ್ವಯಂ ಶುದ್ಧೀಕರಣವನ್ನು ಮಾಡುವುದು ತುಂಬಾನೇ ವಿಶೇಷವೆನ್ನುವ ನಂಬಿಕೆ ಇದೆ. ಶಾಸ್ತ್ರದ ಪ್ರಕಾರ ಮಾರ್ಗಶಿರ ಅಮಾವಾಸ್ಯೆ ದಿನದಂದು ಮಾಡುವ ದಾನ, ಉಪವಾಸ ಮತ್ತು ಪ್ರಾರ್ಥನೆಯು ನಾವು ತಿಳಿಯದೋ ಅಥವಾ ತಿಳಿಯದೆಯೋ ಮಾಡಿದ ಪಾಪಗಳಿಂದ ಮುಕ್ತಿಯನ್ನು ನೀಡುತ್ತದೆ. ಮಾರ್ಗಶಿರ ಅಮಾವಾಸ್ಯೆಯ ದಿನವು ಹೊಸ ವರ್ಷ ಆರಂಭವಾಗುವುದಕ್ಕೂ ಮುನ್ನ ಬರುವಂತಹ ಅಮಾವಾಸ್ಯೆಯಾಗಿದೆ. 2025ರ ಕೊನೆಯ ಅಮಾವಾಸ್ಯೆ ತಿಥಿಯು ಡಿಸೆಂಬರ್ 19ರಂದು ಶುಕ್ರವಾರ ಬಂದಿದೆ. ಈ ಅಮಾವಾಸ್ಯೆಯ ದಿನದಂದು ನಾವು ಕೆಲವೊಂದು ವಸ್ತುಗಳನ್ನು ದಾನ ಮಾಡುವುದರಿಂದ ಪಾಪಗಳು ಪರಿಹಾರವಾಗುವುದು, ದೋಷಗಳಿಂದ ಪರಿಹಾರ ದೊರೆಯುವುದು. 2025 ಕೊನೆಯ ಅಮಾವಾಸ್ಯೆಯ ದಿನದಂದು ಇವುಗಳನ್ನು ದಾನ ಮಾಡಬಹುದು. ಕಪ್ಪು ಎಳ್ಳು. ಕಪ್ಪು ಎಳ್ಳು ನಮ್ಮ ಪಿತೃಗಳಿಗೆ ತುಂಬಾನೇ ಪ್ರಿಯವಾದ ವಸ್ತುವಾಗಿದೆ. ಎಳ್ಳು ಶನಿದೇವನಿಗೂ ಪ್ರಿಯವಾಗಿದೆ. ಹಾಗಾಗಿ ಮಾರ್ಗಶಿರ ಅಮಾವಾಸ್ಯೆಯ ದಿನದಂದು ನಾವು ಎಳ್ಳನ್ನು ಅಥವಾ ಎಳ್ಳಿನಿಂದ ಮಾಡಿದ ನೈವೇದ್ಯವನ್ನು ಪಿತೃಗಳ ಹೆಸರಿನಲ್ಲಿ ಅರ್ಪಿಸುವುದರಿಂದ ಅದು ನೇರವಾಗಿ ಪಿತೃಲೋಕವನ್ನು ಸೇರುತ್ತದೆ ಎನ್ನುವ ನಂಬಿಕೆ ಇದೆ. ಮಾರ್ಗಶಿರ ಅಮಾವಾಸ್ಯೆಯ ದಿನದಂದು ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಪಿತೃಗಳ ಪಾಪಗಳು ಪರಿಹಾರವಾಗುವುದು, ಪಿತೃ ದೋಷದಿಂದ ಮುಕ್ತಿಯನ್ನು ಪಡೆಯುವಿರಿ. ನೀವು ಮತ್ತು ನಿಮ್ಮ ಕುಟುಂಬದ ಸದಸ್ಯರು ಅಕಾಲಿಕ ಮರಣ ಭಯದಿಂದ ಮುಕ್ತರಾಗುತ್ತಾರೆ. ಕುಟುಂಬದಲ್ಲಿನ ದುಃಖ ಪರಿಹಾರವಾಗುವುದು. ಎರಡನೆಯದಾಗಿ ಆಹಾರ ಮತ್ತು ಆಹಾರ ವಸ್ತುಗಳು. ಶಾಸ್ತ್ರಗಳಲ್ಲಿ ಮತ್ತು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಆಹಾರವನ್ನು ಮತ್ತು ಆಹಾರ ಧಾನ್ಯಗಳನ್ನು ದಾನ ಮಾಡುವುದು ಶ್ರೇಷ್ಠ ದಾನವೆಂದು ಪರಿಗಣಿಸಲಾಗುತ್ತದೆ. ಅನ್ನದಾನವನ್ನು ಮಹಾದಾನವೆಂದು ಹೇಳಲಾಗುತ್ತದೆ. ಮಾರ್ಗಶಿರ ಅಮಾವಾಸ್ಯೆಯ ದಿನದಂದು ಅನ್ನದಾನ ಸೇರಿದಂತೆ ವಿವಿಧ ಆಹಾರ ವಸ್ತುಗಳನ್ನು ದಾನ ಮಾಡುವ ಮೂಲಕ ಪಿತೃಗಳನ್ನು ಸಂತುಷ್ಟಗೊಳಿಸಬಹುದು. ಇದು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಪರಿಹಾರ ಮಾಡುವುದು, ಸಾಲದಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ಆಹಾರದ ಕೊರತೆಯನ್ನು ದೂರ ಮಾಡುವುದು. ಈ ದಿನದಂದು ನೀವು ಅಕ್ಕಿಯನ್ನು, ಬಾರ್ಲಿಯನ್ನು, ಗೋಧಿ ಸೇರಿದಂತೆ ಮುಂತಾದ ಆಹಾರ ವಸ್ತುಗಳನ್ನು ದಾನ ಮಾಡಬೇಕು. ಮೂರನೆಯದಾಗಿ ಬೆಲ್ಲ. ಮಾರ್ಗಶಿರ ಅಮಾವಾಸ್ಯೆಯ ದಿನದಂದು ಸಿಹಿಯಾದ ಬೆಲ್ಲವನ್ನು ದಾನ ಮಾಡುವುದು ತುಂಬಾನೇ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಈ ದಿನ ಬೆಲ್ಲವನ್ನು ದಾನ ಮಾಡುವುದರಿಂದ ಜಾತಕದಲ್ಲಿ ಗುರು ಮತ್ತು ಸೂರ್ಯನ ಸ್ಥಾನವು ಬಲಗೊಳ್ಳುವುದು. ನಾಲ್ಕನೆಯದಾಗಿ ಕಂಬಳಿ ಅಥವಾ ಉಣ್ಣೆಯ ಬಟ್ಟೆಗಳು. ಮಾರ್ಗಶಿರ ಮಾಸ ಮತ್ತು ಮಾರ್ಗಶಿರ ಮಾಸದ ನಂತರ ಚಳಿಯ ವಾತಾವರಣ ಇರುವುದರಿಂದ ಈ ಅಮಾವಾಸ್ಯೆಯ ದಿನದಂದು ನೀವು ಅಗತ್ಯವಿರುವವರಿಗೆ ಬಟ್ಟೆಯನ್ನು, ಕಂಬಳಿಯನ್ನು ಅಥವಾ ಬೆಚ್ಚಗಿನ ಉಣ್ಣೆಯ ಬಟ್ಟೆಯನ್ನು ದಾನ ಮಾಡಬಹುದು. ಇದನ್ನು ಅತ್ಯಂತ ಪುಣ್ಯ ಕಾರ್ಯವೆಂದು ಹೇಳಲಾಗುತ್ತದೆ. ಐದನೆಯದಾಗಿ ಅಮಾವಾಸ್ಯೆಯ ದಿನ ದಾನ ಮಾಡುವಾಗ ಇವುಗಳನ್ನು ಗಮನದಲ್ಲಿ ಇರಿಸಿ. ಮಾರ್ಗಶಿರ ಅಮಾವಾಸ್ಯೆಯ ದಿನದಂದು ಮುಂಜಾನೆ ಪವಿತ್ರ ಸ್ನಾನ ಮಾಡಿ ಪೂಜೆಯ ಪೂರ್ಣಗೊಳಿಸಿ ಪಿತೃಗಳ ಹೆಸರಿನಲ್ಲಿ ತರ್ಪಣವನ್ನು ಮಾಡಿದ ನಂತರ ತಪ್ಪದೆ ದಾನ ಮಾಡಬೇಕು. ಇದನ್ನು ನೀವು ಸೂರ್ಯೋದಯದ ನಂತರ ಮತ್ತು ಸೂರ್ಯಾಸ್ತದ ಮೊದಲು ಮಾಡಬೇಕು. ಮಾರ್ಗಶಿರ ಅಮಾವಾಸ್ಯೆ ಎಂದು ದಾನ ಮಾಡುವಾಗ ನಿಮ್ಮ ಪೂರ್ವಜರನ್ನು ನೆನಪಿಸಿಕೊಳ್ಳಿ. ನೀವು ಯಾರಿಗಾದರೂ ದಾನ ಮಾಡಿದ ನಂತರ ಏನನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಡಿ. ದಾನದ ಉದ್ದೇಶ ಮಾನಸಿಕ ಶಾಂತಿ, ಸ್ವಯಂ ಶುದ್ಧೀಕರಣ ಮತ್ತು ಸೇವೆಯಾಗಿರಬೇಕು. ಪ್ರದರ್ಶನ, ದುರಾಸೆ ಅಥವಾ ಸ್ವಾರ್ಥದ ಕಾರಣಗಳಿಂದಾಗಿ ದಾನ ಮಾಡಬೇಡಿ. ಈ ದಿನ ನೀವು ಎಳ್ಳೆಣ್ಣೆ ದೀಪ ದಾನ ಮಾಡಬಹುದು. ದೇವಾಲಯದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಬಹುದು. ಇದು ಪಿತೃ ಆತ್ಮಗಳಿಗೆ ದಾರಿ ತೋರಿಸುವ ದೀಪವಾಗಿದೆ. ಗೋದಾನ. ಸಾಧ್ಯವಾದರೆ ಗೋದಾನ, ಇಲ್ಲವಾದರೆ ಹಸುಗೆ ಮೇವನ್ನು ಹಾಕುವುದು ಒಳ್ಳೆಯದು. ಗೋಮಾತೆ ಪಿತೃಗಳ ವಾಸಸ್ಥಾನ ಎಂದು ಪುರಾಣದಲ್ಲಿ ಹೇಳುತ್ತಾರೆ. ಉಪ್ಪು ದಾನ ಮಾಡಬಹುದು. ಜೀವನದ ರುಚಿ. ಉಪ್ಪು ದಾನ ಮಾಡಿದರೆ ಮನೆಗಳಲ್ಲಿ ಜಗಳ ಕಡಿಮೆ, ಶಾಂತಿ ಹೆಚ್ಚಾಗುತ್ತದೆ. ಒಮ್ಮೆ ಒಬ್ಬ ಬಡವ ಕೊನೆಯ ಅಮಾವಾಸ್ಯೆಯ ದಿನ ತನ್ನ ಬಳಿ ಇದ್ದುದನ್ನು ಒಂದು ಎಳ್ಳು ಮಾತ್ರ, ಆ ಒಂದು ದಾನ
ಅವನ ಜೀವನವನ್ನೇ ಬದಲಾಯಿಸಿ ಬಿಡುತ್ತದೆ. ಮಹಿಳೆಯರ ಕೈಯಿಂದ ದಾನ ಮಾಡಿಸಿ ಅದರಿಂದ ಕುಟುಂಬದ ರಕ್ಷಣೆಯಾಗುತ್ತದೆ, ಮಕ್ಕಳ ಆಯುಷು ಆರೋಗ್ಯ ಇರುತ್ತದೆ, ಗೃಹ ಶಾಂತಿವಾಗುತ್ತದೆ. ಶಾಸ್ತ್ರ ಹೇಳುತ್ತದೆ ಮಹಿಳೆಯ ಪ್ರಾರ್ಥನೆ ಪಿತೃಗಳಿಗೆ ನೇರವಾಗಿ ತಲುಪುತ್ತದೆ. ಮಾರ್ಗಶಿರ ಅಮಾವಾಸ್ಯೆಯ ದಿನದಂದು ನಾವು ಈ ಮೇಲಿನ ವಸ್ತುಗಳನ್ನು ದಾನ ಮಾಡುವುದರಿಂದ ಪಾಪಗಳಿಂದ ಪರಿಹಾರ ದೊರೆಯುವುದು. ಒಂದು ವೇಳೆ ನೀವು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಪಿತೃದೋಷಕ್ಕೆ ಒಳಗಾಗಿದ್ದರೆ ಅದರಿಂದ ಮುಕ್ತಿಯಾಗುವರು. ಹಾಗಾಗಿ ಮಾರ್ಗಶಿರ ಅಮಾವಾಸ್ಯೆಯ ದಿನದಂದು ಈ ಮೇಲಿನ ವಸ್ತುಗಳನ್ನು ದಾನ ಮಾಡಿ. ಸ್ನೇಹಿತರೆ, 2025ರ ಕೊನೆಯ ಅಮಾವಾಸ್ಯೆ ಕಳೆದುಕೊಳ್ಳಬೇಡಿ. ಹಣ ಇದ್ದರೂ ಇಲ್ಲದಿದ್ದರೂ ಏನಾದರೂ ಒಂದು ದಾನ ಮಾಡಿ. ಪಿತೃಗಳ ಆಶೀರ್ವಾದ ನಿಮ್ಮ ಜೀವನಕ್ಕೆ ಕವಚವಾಗುತ್ತದೆ. ಪಿತೃ ದೇವತೆಗಳು ನಿಮ್ಮೆಲ್ಲರನ್ನು ರಕ್ಷಿಸಲಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಈ ವಿಡಿಯೋನ ಅನೇಕ ಜನರಿಗೆ ಉಪಯೋಗವಾಗುವಂತೆ ಶೇರ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.